ಇವತ್ತು ಧರ್ಮದ ವಿರುದ್ಧವಾದಂತಹ ಚಟುವಟಿಕೆ ಇದ್ರೆ ಅದು ಸರಿಯಾದದ್ದಲ್ಲ. ನಮಗೆ ಅಭಿಮಾನದ ಸಂಗತಿ. ಬೀದರಿನ ಒಬ್ಬ ಹುಡುಗ ಶುಚಿವ್ರತ ಕುಲಕರ್ಣಿ, ಎಷ್ಟು ಒಳ್ಳೆ ಹೆಸರು ನೋಡಿ. ಒಳ್ಳೆ ಧರ್ಮದ ಶುದ್ಧಿಯನ್ನ ಕಾಪಾಡಿಕೊಳ್ಳುವ ವ್ರತವನ್ನ ಇಟ್ಟುಕೊಂಡ ಒಬ್ಬ ಯುವಕ, ಒಬ್ಬ ಹುಡುಗ ಧೈರ್ಯದಿಂದ ಶನಿವಾರ ಇದ್ರೆ ನಾನು ಬರ್ತೇನೆ, ಇಲ್ಲದೆ ಇದ್ರೆ ಬರೋದಿಲ್ಲ ಅಂತ ಹೇಳಿ ಆ ಒಂದು ನಮ್ಮ ಹಿಂದೂ ಧರ್ಮದ ದೀಕ್ಷೆಯನ್ನ, ಬ್ರಾಹ್ಮಣ್ಯದ ದೀಕ್ಷೆಯನ್ನ ಮೆರೆದಿದ್ದಾನೆ. ಅವನಿಗೆ ವಿಶೇಷವಾಗಿ ನಾವು ದೂರವಾಣಿಯ ಮೂಲಕ ಪ್ರೋತ್ಸಾಹನೆಯನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ವಿಶೇಷವಾಗಿ ಅವನಿಗೆ ಹರಿಸಿ ದೇವರ ಶಕ್ತಿಯನ್ನು ಕೊಡಲಿ. ಅಂತಹ ಯುವಕರು ಸಾವಿರ ಸಂಖ್ಯೆಯಲ್ಲಿ ನಮ್ಮಲ್ಲಿ ತಯಾರಾಗಬೇಕು. ನಮ್ಮ ಧರ್ಮವನ್ನು ಉಳಿಸಬೇಕು. ಹೆಣ್ಣು ಮಕ್ಕಳು ಅಷ್ಟೇ ಸರಿ. ಶಾಲೆಯಲ್ಲಿ ಕುಳಿತವರು ಹೇಳೋ ಪ್ರಸಂಗ ಇಲ್ಲೇ ಇಲ್ಲ. ಇವರೇ ಬಿಚ್ಚಿ ಹೋಗಿಬಿಡ್ತಾರೆ. ಕುಂಕುಮ ಅಳಿಸಿಕೊಂಡು ಕೈಯಲ್ಲಿದ್ದದನ್ನು ಬಿಚ್ಚಿ. ಅಂತಹ ಕೆಲಸ ಮಾಡಬೇಡಿ. ಅದು ಅಮಾಂಗಲ್ಯದ ಲಕ್ಷಣ, ವೈಧವ್ಯದ ಲಕ್ಷಣ. ಬಳಿ ತೆಗೆಯಬೇಡಿ, ಕುಂಕುಮ ಅಳಿಸಬೇಡಿ. ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಅವಶ್ಯವಾಗಿ ಶಾಲೆಗೆ ಹೋಗಿ ಎಷ್ಟು ಬೇಕೋ ಲೌಕಿಕ ವಿದ್ಯೆಯನ್ನು ಪಡೆದು ಪ್ರಧಾನವಾಗಿ ನಮ್ಮ ಅಧ್ಯಾತ್ಮದ ಧರ್ಮದ ರಕ್ಷಣೆಯನ್ನು ಮಾಡುವಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು. ಸುದೈವಕ್ಕೆ ಇವತ್ತು ಈ ಅನೌನ್ಸ್ಮೆಂಟ್ ಮಾಡುವ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಮುನಿಸಂಘಗಳ ವರ್ಣನೆಯೇ ಬಂದಿದೆ. ಆ ಎಲ್ಲ ಮುನಿಸಂಘಗಳ ಅನುಗ್ರಹ ಈ ಸನಾತನ ವೈದಿಕ ಧರ್ಮದ ರಕ್ಷಣೆಯ ಸಂಘಕ್ಕೆ ಇರಲಿ. ಆ ಭಗವಂತನ ರಕ್ಷೆ ಇರಲಿ. ನೀವೆಲ್ಲ ಒಗ್ಗಟ್ಟಿನಿಂದ ಇರಿ. ನಮ್ಮ ವಿಶ್ವ ಮಧ್ವ ಪರಿಷತ್ತಿನಿಂದ ಹಾಗೂ ಇನ್ನನೇಕ ಸಂಘಟನೆಗಳಿಂದ ಇದರ ಪ್ರತಿಭಟನೆ ನಡೆದಿದೆ. ನೀವು ನಿಮ್ಮ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಧರ್ಮದ ಸೇವೆಯನ್ನು ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್.